ಇಡೀ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಂತ ಘಟನೆಗಳು ಸಾಕಷ್ಟಿದಾವೆ. ಭಯಾನಕವಾಗಿ ಆ ಪಾಪ ಎಳೆ ಮಗುವಿನ ಕೊಲೆ, ರೇಪ್ ಮತ್ತು ಕೊಲೆ ಆಗಿದ್ದು ಇದು ಯಾವ ಮಾನವರು ಕೂಡ ಕ್ಷಮೆ ಮಾಡುವಂತಹದ್ದಲ್ಲ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಎರಡನೇ ಮಾತನೇ ಇಲ್ಲ. ಈ ಸೌಜನ್ಯ ಕೊಲೆ ಮತ್ತು ರೇಪ್ ಅಂಡ್ ಮರ್ಡರ್ ಇದನ್ನು ನಾನು ಆಲ್ರೆಡಿ ಖಂಡಿಸಿದ್ದೀನಿ ಮತ್ತು ಅದರ ವಿರುದ್ಧ ಹೋರಾಟದ ಒಂದು ವೇದಿಕೆ ಮೇಲೂ ಕೂಡ ನಾನು ಭಾಗವಹಿಸಿದ್ದೇನೆ. ಅಂದ್ರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನುವಂಥದ್ದು ಎರಡನೇ ಮಾತನೇ ಇಲ್ಲ. ಆ ಅತ್ಯಂತ ಕ್ರೌರ್ಯವಾಗಿ ನಡೆದಂತ ಆ ಘಟನೆಯನ್ನ ಯಾರೂ ಕೂಡ ಸಮರ್ಥನೆ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಭಯಾನಕವಾಗಿ ಆ ಪಾಪ ಎಳೆ ಮಗುವಿನ ಕೊಲೆ, ರೇಪ್ ಮತ್ತು ಕೊಲೆ ಆಗಿದ್ದು ಇದು ಯಾವ ಮಾನವರು ಕೂಡ ಕ್ಷಮೆ ಮಾಡುವಂತಹದ್ದಲ್ಲ. ಸೊ ಇದು ಅಕ್ಷಮ್ಯ ಅಪರಾಧವನ್ನ ಆಗಿದೆ ಅಂತನ್ನುವಂಥದ್ದು ಮತ್ತು ಇದಕ್ಕೆ ನ್ಯಾಯ ಸಿಗಬೇಕು. ಈಗಾಗಲೇ ಕೋರ್ಟ್ ನಲ್ಲಿ ನಡೀತಾ ಇದೆ. ಕೋರ್ಟ್ ನಲ್ಲಿ ಯಾರನ್ನೋ ಒಬ್ಬರನ್ನ ಹಿಡಿದ್ರು ಕೋರ್ಟ್ ಅದನ್ನು ಬಿಡುಗಡೆ ಮಾಡಿತು ಅನ್ನುವಂಥದ್ದು ಇದೆ. ಸೊ ಇನ್ನು ಬೇರೆ ಬೇರೆ ಆಂಗಲ್ ನಲ್ಲಿ ಆ ತನಿಖೆಗಳು ನಡೀತಾ ಇದ್ದಾವೆ. ಹೋರಾಟನೂ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ನಾನು ಇನ್ನೊಂದು ಹೇಳೋದೇನಂತಂದ್ರೆ, ಕಮ್ಯುನಿಸ್ಟ್ರು, ಕ್ರಿಶ್ಚಿಯನ್ರು ಇದರ ಹಿಂದೆ ಒಂದು ದೊಡ್ಡ ಲಾಬಿ ಏನೋ ನಡೀತಾ ಇದೆ ಅಂತನ್ನುವಂಥದ್ದು ಸಂಶಯ ಬರ್ತಾ ಇದೆ. ಇಲ್ಲಿವರೆಗೆ ಸಾಕಷ್ಟು ಜನ ನಮ್ಮ ಕಡೆಗೆ ಬೇರೆ ಬೇರೆ ಸಾಕ್ಷಿಗಳಿದಾವೆ, ಪ್ರೂಫ್ ಇದಾವೆ ಅಂತ ಅನ್ನುವಂಥವ್ರು ಅದನ್ನು ಯಾಕೆ ಅವರು ಬಹಿರಂಗ ಪಡಿಸ್ತಾ ಇಲ್ಲ? ಒಂದು. ಎರಡನೇದು, ಕೋರ್ಟ್ಗೆ ಯಾಕೆ ಹೋಗ್ತಾ ಇಲ್ಲ ಅನ್ನೋದು ಅಂಥದ್ದು ಕೂಡ ಪ್ರಶ್ನೆ ಬರುತ್ತೆ. ಇನ್ನು ಮೂರನೇದು ಅಂತಂದ್ರೆ, ನೇರವಾಗಿ ಇವತ್ತು ಧರ್ಮಸ್ಥಳ, ಹೆಗ್ಗಡೆ, ಮಂಜುನಾಥ್, ಅಣ್ಣಪ್ಪ ದೇವರು ಹೀಗೆ ಬೇರೆ ಬೇರೆ ರೀತಿಯ ಹೇಳಿಕೆ ಕೊಡುವಂಥದ್ದು ಇದು ಸರಿಯಲ್ಲ ಅಂತ ನನಗನ್ಸುತ್ತೆ. ಆಯ್ತು, ಹೇಳೋಕ್ಕಿಂತ ಮುಂಚೆ ನಿಮ್ಮ ಹತ್ರ ಆಧಾರಗಳು ಬೇಕಾಗತ್ತೆ. ಸೊ ಅದಕ್ಕೆ ಕೋರ್ಟ್ ಇದೆ, ಪೊಲೀಸ್ ಸ್ಟೇಷನ್ ಇದೆ. ಸೊ ಬೇರೆ ಬೇರೆ ರೀತಿಯ ಬಹಿರಂಗವಾಗಿ ಸಮಾಜದ ಎದುರುಗಡೆಗೆ ನಿಲ್ಲುವಂತಹ ಪ್ರಕ್ರಿಯೆಯನ್ನು ಮಾಡಬಹುದು, ತೋರಿಸಬಹುದು ಅಂತನ್ನುವಂಥದ್ದು ಹೇಳ್ತೇನೆ. ಆದ್ರೂ ನಾನು ಹೇಳ್ತೇನೆ, ಹೋರಾಟಗಾರರಿಗೆ ನನ್ನ ಬೆಂಬಲ ಇದೆ. ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತನ್ನುವಂಥದ್ದು ಎರಡನೇ ಮಾತನೇ ಇಲ್ಲ. ಇದು ಒಂದು. ಇನ್ನು ಎರಡನೇದು, ಸರ್ಕಾರ ಇವತ್ತು SIT ನೇಮಿಸಿದೆ. ಯಾಕೆ SIT ನೀವು ನೇಮಿಸಬೇಕಾದ್ರೆ ಯಾರ ಒತ್ತಡ, ಯಾಕೆ ನೀವು ಅಂತನೂ ಬರ್ತದೆ. ಸೊ ಇವತ್ತು ಅಲ್ಲಿ ಆದಂತ ಈ ನೂರಾರು ಘಟನೆಯ ಸಂಬಂಧಪಟ್ಟಾಗ ಇಮಿಡಿಯೇಟ್ ನೀವು ರಿಯಾಕ್ಟ್ ಮಾಡೋದಾದ್ರೆ, ಹಾಗೆ ಇಡೀ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಂತ ಘಟನೆಗಳು ಸಾಕಷ್ಟಿದಾವೆ. ಅದನ್ನೆಲ್ಲವನ್ನೂ ಒಂದು ಪಟ್ಟಿ ಮಾಡಿ ಎಲ್ಲದಕ್ಕೂ SIT ನೇಮಿಸಬೇಕಾಗಿತ್ತು. ಉದಾಹರಣೆಗೆ ಹೇಳೋದಾದ್ರೆ, ಈ ನೇಹಾ ಹಿರೇಮಠ್ ಒಂದು ವರ್ಷ ಆಯ್ತು, ಅತ್ಯಂತ ಕ್ರೌರ್ಯವಾಗಿ ಹಾಡು ಹಗಲೇ 27 ಬಾರಿ ಚಾಕು ಹಾಕಿ ಕೊಂದಂತವನು ಇವತ್ತು ಜೈಲಿನಲ್ಲಿದ್ದಾನೆ. ನಾಳೆ ಅವನಿಗೆ ಜಾಮೀನ್ ಸಿಗ್ತಾ ಇದೆ. ಜಾಮೀನ್ ಸಿಗ್ಬಹುದು, ಹೊರಗಡೆ ಬರ್ಬೋದು. ಏನ್ ನ್ಯಾಯ ಸಿಕ್ತಿಲ್ಲಿ? ಓಪನ್ ಆಗಿ ಎಲ್ಲರ ಕಣ್ಣೆದುರುಗಡೆ ನಡೆದಂತ ಈ ಘಟನೆ ಹಿನ್ನೆಲೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು 3 ತಿಂಗಳಲ್ಲಿ ನಾನು ಶಿಕ್ಷೆ ಕೊಡಿಸ್ತೀನಿ ಅಂತ ಹೇಳಿದಂತವ್ರು 1 ವರ್ಷ ದಾಟ ಹೋಯ್ತಲ್ಲ. ಇದಕ್ಕೆ ಯಾಕೆ SIT ಇಲ್ಲ? ಇನ್ನು ಸುಮಾರು ಒಂದು 10 ವರ್ಷದ ಹಿಂದೆ ಭಟ್ಕಳದಲ್ಲಿ ಯಮುನಾ ನಾಯ್ಕ್ ಅಂತನ್ನುವಂತ ಒಬ್ಬ ಅಮಾಯಕಿಯ ರೇಪ್ ಅಂಡ್ ಮರ್ಡರ್ ಮುಸ್ಲಿಮರ ಒಂದು ಮನೆಯ ಹಿಂಭಾಗದಲ್ಲೇ ಆಗಿದೆ. ಅದಕ್ಕೆ ಒಬ್ಬ ಹಿಂದೂನ ವೆಂಕಟೇಶ್ ಹರಿಕಾಂತ್ ಅನ್ನುವಂಥವ್ರನ್ನ ಫಿಟ್ ಮಾಡಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ದುಡ್ಡು ತಿಂದು ಅವರನ್ನ ಫಿಟ್ ಮಾಡಿ ಅವನು 6 ವರ್ಷ ಜೈಲಿನಲ್ಲಿದ್ದ. ಕೋರ್ಟು ಕ್ಲಿಯರ್ ಆಗಿ ಹೇಳ್ತು, ಇವನು ತಪ್ಪಿತಸ್ಥಲ್ಲ, ಇಲ್ಲಿ ಏನೂ ರೇಪ್ ಅಂಡ್ ಮರ್ಡರ್ ಇವನು ಪಾತ್ರ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿ, ಅಲ್ಲಿ ಪೊಲೀಸ್ ಆಫೀಸರ್ಗಳ ಮೇಲೆ ಮತ್ತು ಯಾರನ್ನ ಮೊದಲು ಬಂಧಿಸಿದ್ರಿ ಅವರನ್ನು ಪುನಃ ಬಂಧಿಸಬೇಕು ಅಂತನ್ನುವಂಥದ್ದು ಕೋರ್ಟ್ ಆರ್ಡರ್ ಆಗಿದೆ. ಇನ್ನೂವರೆಗೆ ಆಕ್ಷನ್ ಆಗಿಲ್ಲ. ಇದಕ್ಯಾಕೆ SIT ಇಲ್ಲ? ಅಂಜಲಿ ಘಟನೆ ಆಯ್ತು ಹುಬ್ಬಳ್ಳಿಯಲ್ಲಿ,
ಹೀಗೆ ಕರ್ನಾಟಕದಲ್ಲಿ ಮಹಿಳೆಯರ ಮೇಲೆ ನಡೆದಂತಹ ದೌರ್ಜನ್ಯದ ಸಂಬಂಧಪಟ್ಟ ಹಾಗೆ ಎಲ್ಲದಕ್ಕೂ SIT ಹಾಕ್ಬೇಕಾಯಿತು. ಸೊ ಅದಕ್ಕೆ ಒಂದಕ್ಕೆ ಕೇಂದ್ರಿತ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದೂ ಇದರ ಮೇಲೆ ಟಾರ್ಗೆಟ್ ಮಾಡ್ತಾ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ಟಾರ್ಗೆಟ್ ಅನ್ನ ಬಿಟ್ಟು ಪ್ರಾಮಾಣಿಕವಾಗಿ ಹಿಂದೂ ಮಹಿಳೆಯರ ಅಥವಾ ಯಾವುದೇ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆದಿದ್ರೆ ಟೋಟಲ್ ಇಡೀ ರಾಜ್ಯಾದ್ಯಂತ SIT ನೇಮಕ ಮಾಡಿ ಎಲ್ಲವೂ ತನಿಖೆ ಆಗಬೇಕು ಅಂತನ್ನುವಂತಹದ್ದು ನನ್ನ ಬೇಡಿಕೆ.